ಗಣಪತಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿಯ ರಾಜಗೋಪುರದ ಉದ್ಘಾಟನೆ ಹಾಗೂ ಕಳಸಾರೋಹಣ ಮಹೋತ್ಸವವನ್ನು ಆಗಸ್ಟ್ 23 ಮತ್ತು 24ರಂದು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಧರ್ಮದರ್ಶಿ ದಾಸರ ವೆಂಕಟೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ ಎಂದರು. ಆಗಸ್ಟ್ 23ರ ಸಂಜೆ 5 ಗಂಟೆಗೆ ದೇವರುಗಳನ್ನು ಬಾಜಾ ಭಜಂತ್ರಿಗಳ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಗುವುದು. ರಾತ್ರಿ 10 ಗಂಟೆಯಿಂದ ಗಣಪತಿ ಪೂಜೆ, ಗಣಹೋಮ, ವಾಸ್ತುಶಾಂತಿ, ದಿಕ್ಪಾಲಕ ಪೂಜೆ ಹಾಗೂ ದುರ್ಗಾ ಹೋಮಗಳು ನಡೆಯಲಿದ್ದು ತದನಂತರ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಗೆ ರಾಜಗೋಪುರದ ಕಳಸಾರೋಹಣ ನೆರವೇರಲಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿರಿಗೆರೆ ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕಣ್ವಕುಪ್ಪಿ ತಪೋಕ್ಷೇತ್ರದ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಗಳ ಪೂಜ್ಯ ಮಠಾಧೀಶರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಚಿವ ಕೆಎಸ್ ಬಸವಂತಪ್ಪ, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕರಾದ ಸಮರ್ಥ ಶಾಮನೂರು, ಬಿಪಿ ಹರೀಶ್, ಶಾಂತನಗೌಡರು, ಶಿವಗಂಗಾ ಬಸವರಾಜ್, ದೇವೇಂದ್ರಪ್ಪ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಗೌಡ್ರು ಪರಮೇಶ್ವರಪ್ಪ, ಚಂದ್ರಪ್ಪ, ಹನುಮಂತಪ್ಪ, ಸುರೇಶ್ ಉಪಸ್ಥಿತರಿದ್ದರು. ತಾಲೂಕು ಹಳೆಬಾತಿ ಶ್ರೀ ಆಂಜನೇಯ ಸ್ವಾಮಿಯ ರಾಜಗೋಪುರದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು 23/8/2026ರಂದು ಹಮ್ಮಿಕೊಂಡಿರ್ತೇವೆ. 23ರಂದು ಸಾಯಂಕಾಲ 6 ಗಂಟೆಗೆ ಸುಮಾರು 11 ಆಂಜನೇಯಗಳು ನೀಲನಹಳ್ಳಿ, ಕುಂದವಾಡ, ಶಾಮನೂರು, ದೊಗ್ಗಳ್ಳಿ, ಕೊಂಡಜ್ಜಿ, ಆಮೇಲೆ ಬನ್ನಿಕೋಡು, ಸಲ್ಲಹಳ್ಳಿ, ಕೊಕ್ಕನೂರು, ಬನ್ನಿಕೋಡು, ಬೆಳ್ಳುಡಿ ಇಷ್ಟು ಆಂಜನೇಯಗಳು ಬರ್ತಾ ಇದ್ದಾವೆ. ಮೊನ್ನೆ ಬುಧವಾರ ಸುಳ್ಳೆಕೆರೆಯಿಂದ ಸಿದ್ದೇಶ್ವರ ಸ್ವಾಮಿ ಆಗಮನ ಆಗೈತಿ. ನಿನ್ನೆ ಶುಕ್ರವಾರ ದೊಡ್ಡಬಾತಿ ಸಿದ್ದೇಶ್ವರ ಹಾಗೂ ಬೀರ್ಲಿಂಗೇಶ್ವರ ಅವು 2 ದೇವರು ನಮ್ಮ ಗ್ರಾಮಕ್ಕೆ ಬಂದದವು. ನಿನ್ನೆ ಭಾನುವಾರ ನಮ್ಮದು ಸಾಯಂಕಾಲ 9 ಗಂಟೆಯಿಂದ ಹೋಮ ಹವನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅನ್ನ ಸಂತರ್ಪಣೆ. ಬಂದಂಥ ಸ್ವಾಮಿಗಳನ್ನು ಗ್ರಾಮಸ್ಥರು ಭಾಳ ವಿಜೃಂಭಣೆಯಿಂದ ದೇವಸ್ಥಾನಕ್ಕೆ ಕರೆತರುವುದು. ನಂತರ 24ರಂದು ಬೆಳಗ್ಗೆ ಕಳಸಾರೋಹಣ, ಜಗದ್ಗುರುಗಳು ಹಾಗೂ ನಮ್ಮ ಆಂಜನೇಯ ಸ್ವಾಮಿ ಇಚ್ಛೆಯಂತೆ ಕಳಸಾರೋಹಣ ಆದಮೇಲೆ ನಂತರ ಅನ್ನದಾಸೋಹ ಸಾಯಂಕಾಲದವರೆಗೂ ನಡೀತಾ ಇರ್ತದೆ. ಸರ್ವಧರ್ಮ ಸಮಾವೇಶ ಅಂಥೇಳಿ 10ವರೆಗೆ ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೇವೆ. 10ವರೆಯಿಂದ ಬಂದಂಥ ಗುರುಗಳಿಗೂ ಸ್ವಾಗತ ಹಾಗೂ ವಚನ ಹಾಗೂ ಅಧಿಕಾರಿಗಳಿಗೆ ನಮ್ಮ ಸ್ವಾಗತ, ಸನ್ಮಾನ, ಅವರ ಹಿತವಚನಗಳನ್ನು ಕೇಳಲು ಎಲ್ಲ ಆಂಜನೇಯ ಸ್ವಾಮಿಯ ಸದ್ಭಕ್ತರು ಎಲ್ಲರೂ ತಮ್ಮ ತನುಮನ ಸಹಾಯದೊಂದಿಗೆ ಎಲ್ಲ ದೇವಸ್ಥಾನಕ್ಕೆ ಸಹಕಾರ ಮಾಡಿದ್ದಾರೆ. ಅದೇ ಥರ ಈ ಕಾರ್ಯಕ್ರಮಕ್ಕೂ ಒಂದು ಶುಭ ಹಾರೈಸಲಿ ಅಂತೇಳಿ ಎಲ್ಲರ ಹತ್ರ ನಾವು ಕೇಳ್ಕೊಳ್ತೀವಿ. ಎಲ್ಲರೂ ಸ್ವಾಗತ ಕೊಡ್ತಾರೆ. ಆರಂಭವಾಗಿ 19/8/2022ನೇ ಶುಕ್ರವಾರದಂದು ಶಂಕುಸ್ಥಾಪನೆ ಆಯಿತು. ಇದರ ಆವಾಗಿನ ಅಂದಾಜು ವೆಚ್ಚ 75 ಲಕ್ಷ ಇತ್ತು. ಈಗ ಸುಮಾರು ಹೆಚ್ಚು ಕಡಿಮೆ ಅಂದರೆ 1.5-2 ಕೋಟಿ ಲೆವೆಲಿಗಾಗಿದೆ. ಈಗಿನ ಶಾಸಕರಾಗಿರ್ಬೋದು, ಇಂದಿನ ಶಾಸಕರಾಗಿರ್ಬೋದು, ನಮ್ಮ MLA ಆಗಿರ್ಬೋದು ಅನುದಾನ ಮಾಡಿಕೊಟ್ಟು ಮತ್ತು ಭಕ್ತಾದಿಗಳು ದರ ಸಹಾಯ ಮತ್ತು ಪ್ರತಿಯೊಂದು ಮಾಡಿ ಹೆಚ್ಚುವರಿ ಮಾಡಿ ಸುಮಾರು 1.5-2 ಕೋಟಿ ಅಂದಾಜು ವೆಚ್ಚ ಬಂದಿದೆ ಈ ಒಂದು ಮಹಾಗೋಪುರ. ಇದನ್ನು ವಿಜೃಂಭಣೆಯಿಂದ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಕಮಿಟಿಯವರು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಇಂದು 23/8/2000 ಭಾನುವಾರ ಸ್ವಾಮಿಯ ವಿಜೃಂಭಣೆಯಿಂದ ತರ್ತಾ ಇದೆ. ಎಲ್ಲ ದೇವರುಗಳು ತರ್ತಾ ಇದೆ. 24/8/2000 ಸೋಮವಾರ ದಿವಸ ಬೆಳಗ್ಗೆ ಕಳಸಾರೋಹಣ ಇರುತ್ತೆ. ಕಳಸಾರೋಹಣ ಆದ ನಂತರ ಬಾಜಾ ಭದ್ರತೆಯೊಂದಿಗೆ ಮತ್ತು ಧಾರ್ಮಿಕ ಕಾರ್ಯಕ್ರಮ, ಗುರುಗಳ ದಿವ್ಯ ಸನ್ನಿಧಿಯಲ್ಲಿ ಆಶೀರ್ವಚನ ಇರುತ್ತೆ. ನಂತರ ಎಲ್ಲ ರಾಜಕಾರಣಿಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ಸನ್ಮಾನವಿರುತ್ತೆ. ಅದೇ ರೀತಿ ನಂತರ ಅನ್ನದಾಸೋಹ ಇರುತ್ತೆ. ಈ ಅನ್ನದಾಸೋಹ ನಂತರ ಪ್ರತಿಯೊಂದು ದೇವರುಗಳು ಮತ್ತೊಂದು ಬೀಳ್ಕೊಡುಗೆ ಇರುತ್ತೆ. ಇದನ್ನು ಕಮಿಟಿಯವರು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ಎಲ್ಲರಲ್ಲಿ ಭಕ್ತಾದಿ